ಫೈನಲ್ ಇವತ್ತು ನಾವು ಅನ್ನೋ ಸರ್ಕಾರ ಎಲ್ಲ ಅವರ ಜೊತೆ ಇದ್ದೇವೆ. ನಿಮಗೇನೋ ನ್ಯಾಯ ಸತ್ಯ ಆಯಿತು. ಯಾವಾಗಲೂ ನಾವು ಬೆಳಿಗ್ಗೆ ಮಗಳ ಆರೋಪಿ ಹೇಗಿದ್ದಾರೆ ಅದೇ ರೀತಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ಸೊ ಇವತ್ತು ಬ್ಲಾಗ್ ಏನಂತ ಆಲ್ರೆಡಿ ತಮ್ಮನೆ ನೋಡಿರ್ತೀರ. ಸೌಜನ್ಯ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಅಲ್ಲಿ ಹೋಗಿ ಸಿಗೋಣ. ಪಾಂಗಾಳ ಸೌಜನ್ಯ ಮನೆಗೆ ದಾರಿ ಅಂತಿದೆ, ಬನ್ನಿ ಹೋಗೋಣ. ಇಲ್ಲಿ ಸೌಜನ್ಯ ಮನೆ ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಆರಾಮಾಗಿತ್ತು. ಸೊ ಹಾಗೆ ಬಂದ್ವಿ. ನೋಡೋಣ ಬನ್ನಿ, ಯಾರನ್ನ ಕೇಳೋಣ, ಗೊತ್ತಿದ್ರೆ ತೋರಿಸ್ತಾರೆ. ಸೊ ಇಲ್ಲಿ ಆರಾಮಾಗ್ತಿದೆ, ಬನ್ನಿ ಹೋಗೋಣ. ಇಲ್ಲಿ ಹೋಗೋಣ. ಇವ್ರ ಮನೆ ಇನ್ನು ಮಾತಾಡಲಿಕ್ಕೆ ಏನಿಲ್ಲ. ಮಾತಾಡೋದೆಲ್ಲ ಎಲ್ರಿಗೂ ಗೊತ್ತು, ಏನಾಗಿದೆ ಏನು ಇಲ್ಲಿ ನಡೀತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗೆ ನಾವು ಇವಾಗ ಏನು ಮಾತಾಡಲಿಕ್ಕಿಲ್ಲ. ಈಗ ನಮಗೆ ಒಂದು ಸುಪ್ರೀಂ ಕೋರ್ಟಿಗೆ ಇದನ್ನು ಹಾಕ್ಲಿಕ್ಕೆ ಉಂಟು, ಅದಕ್ಕೋಸ್ಕರ. ಹೌದಾ? ಹಾಗೆ ಮತ್ತು ಅವ್ರ ಕಡೆಯಿಂದ ಏನೂ ಇದಿಲ್ಲ, ಇನ್ಫಾರ್ಮೇಷನ್ ಇಲ್ಲ ಇಲ್ಲ, ನಮ್ಮ ಅವ್ರ ಕಡೆಯಿಂದ ಯಾವುದಿಲ್ಲ. ಸರ್ಕಾರ ಎಲ್ಲ ಅವರ ಜೊತೆ ಇದ್ದೇವೆ. ನಿಮಗೇನೋ ನ್ಯಾಯ ಸಿಕ್ಕಿಲ್ಲ. ಅವ್ರು ಏನೋ ನ್ಯಾಯ ಕೊಟ್ಟರು ಹೋಗಿರೋ ಮಕ್ಕಳು ಬರಲ್ಲ. ಹೌದು, ಆದರೆ ಎಷ್ಟು ವರ್ಷ ಆಯ್ತು? ಆಯಿತು 12 ವರ್ಷ ಮೊನ್ನೆಗೆ ಆಯಿತು. 12 ವರ್ಷ ಈಗ ಇಂಥ ಪುಣ್ಯಕ್ಷೇತ್ರದಲ್ಲೇ ಧರ್ಮಸ್ಥಳದಲ್ಲೇ ಹಿಂಗೆ ಆಗ್ಬಿಟ್ರೆ ಮತ್ತೆ ಬೇರೆ ಕಡೆ ಎಲ್ಲ ಹಿಂಗೆ. ಅದಕ್ಕೋಸ್ಕರ ನಾವು ಇನ್ನೊಂದು ಹೆಣ್ಣು ಮಕ್ಕಳಿಗೆ ಜೀವಂತವಾಗಿ ನಡಿಬೇಕು, ಇಲ್ಲಿ ನ್ಯಾಯ ಸಿಗಬೇಕು ಮಕ್ಕಳಿಗೋಸ್ಕರ. ನಾವು ನನ್ನ ಮಗು ಹೋಗಿದಂತ ನಾನು ಸುಮ್ಮನೆ ಕೂತ್ರೆ ನಾಳೆ ಇನ್ನೊಂದು ಮಗು ಇದೇ ರೀತಿ ಆಗ್ತದೆ. ಅದಕ್ಕೋಸ್ಕರ ನಾನು ನನ್ನ ಮಕ್ಕಳಿಗೋಸ್ಕರ ಅಂತ ನಾನು ಹೊರಟಲ್ಲ. ಈ ಒಂದು ತಾಯಿಯ ಮಕ್ಕಳಂದ್ರೆ ಎಲ್ಲ ತಾಯಿ ಮಕ್ಕಳಂದ್ರೆ ಒಂದೇ ರೀತಿ. ಅದಕ್ಕೋಸ್ಕರ ನಾನು ಹೋರಾಟ ಮಾಡ್ತಿದ್ದೇನೆ. ನಮಗೆ ತುಂಬ ಸಪೋರ್ಟ್ ಇದೆ, ತುಂಬ ಬೆಂಬಲಿಗರಿದ್ದಾರೆ ನಮ್ಮ ಜೊತೆನೆ. ಖಂಡಿತವಾಗಿ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆನೂ ಕೂಡ ಇದೆ. ಬಟ್ ಆದರೂ ನೀವು ಇಷ್ಟೊಂದು ಅದನ್ನು ಸ್ಟ್ರಾಂಗ್ ಆಗಿದ್ದೀರಲ್ಲ. ನೀವು ನಿಮ್ಮ ಮಗಳು ಅನ್ನೋದಕ್ಕಿಂತ ನೆಕ್ಸ್ಟ್ ಬೇರೆ ಹೆಣ್ಮಕ್ಳದ್ದು ನೋಡ್ತಿದ್ದೀರಾ ಅಲ್ವಾ? ನಿಜ, ನಿಮಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅಂದರೆ ನಮ್ಮ ಮಗಳು ಕಳ್ಕೊಂಡು ನಾವು ಆಗಿದೆ, ಇನ್ನೂ ಬರಲಿಕ್ಕಿಲ್ಲ. ಹೌದು, ಹೋಗಿರೋ ಮಗಳು ಬರಲ್ಲ. ನನ್ನ ಮಗಳಿಂದ ಎಷ್ಟೋ ಮಕ್ಕಳ ಜೀವ ಕೂಡ ಉಳಿದಿದೆ ಇವಾಗ. ಹೌದು, ಅದು ನಾವು ತೃಪ್ತಿ ಪಡ್ತಾ ಇದ್ದೇವೆ. ಬೇರೆ ಹೆಣ್ಮಕ್ಳಲ್ಲಿ ನಿಮ್ಮ ಮಗಳನ್ನ ಕಾಣ್ಬೇಕು ಅಷ್ಟೇ. ನಾನು ಹೊರತು ಇನ್ನು ಏನು ಮಾತಾಡ್ಲಿಕ್ಕಿಲ್ಲ, ಅಷ್ಟೇ ನಂದು. ಇದೇ ನಮ್ಮ ಮನೆ. ನಾವು ಹಳೆ ಮನೆ ಇದ್ದದ್ದು ಇದೆ, ಇದರಲ್ಲಿ ಹಳೆ ಮನೆ ಇದ್ದದ್ದು. 1 ವರ್ಷ 2 ವರ್ಷ ಆಗ್ತದೆ. 4 ಜನವರಿಗೆ 2 ವರ್ಷ ಆಗುತ್ತೆ. ಹೌದು. ಇದರಲ್ಲಿ ಆಟ ಆಡಿಕೊಂಡು ಇದೇ ಜಾಗ. ಈಗ ಇದ್ರೆ ಎಷ್ಟು ವರ್ಷ ಆಗ್ತೈತಿ ಮಗಳಿಗೆ? ಅಂದರೆ 28 ವರ್ಷ ವಯಸ್ಸು. ಮಕ್ಕಳು ಇವಾಗ ಕಲಿತು ನಮಗೊಂದು ಜಾಬಲ್ಲಿ ಇರಬೇಕಂತ ಮಕ್ಕಳದು ಕನಸಿರುತ್ತೆ. ಅವಾಗ ಮದುವೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಒಂದು ಮಕ್ಕಳ ಕನಸು ತಾಯಂದಿರು ಈಡೇರಿಸುವ ಅವ್ರದ್ದು ಒಂದು ಕರ್ತವ್ಯ ಅಲ್ವಾ? ಆ ರೀತಿ ನಾವು ಇದ್ದೇವೆ. ಅದನ್ನು ಒಂದು ಕಡೆ ತನಕ ಮುಟ್ಲಿಕ್ಕೆ ಇವರು ಬಿಡಲಿಲ್ಲ. ಎಷ್ಟು ಜನ ಮಕ್ಕಳು ನಿಮಗೆ? ನನಗೆ 5 ಜನ ಮಕ್ಕಳು, 4 ಹೆಣ್ಣು 1 ಗಂಡು. ಅವರೆಲ್ಲ ಮಿಕ್ಕಿದವರೆಲ್ಲ ಇದ್ದಾರೆ. ಒಬ್ಬಳಿಗೆ ಮದುವೆ ಆಗಿದೆ, ಇಬ್ಬರಿಗೆ ಮದುವೆ ಆಗಿದೆ, ಇನ್ನೊಬ್ಳಿಗೆ ಮದುವೆ ಆಗ್ಲಿಕ್ಕಿದ್ದಾರೆ. ಉಜಿರೆಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಮಗ ಮನೆಯಲ್ಲಿ ಇದ್ದಾನೆ ಇವಾಗ. ಎಲ್ಲ ದೊಡ್ಡವರೇನೆ? ದೊಡ್ಡ ಮಕ್ಕಳಿಗೆ ಅಂದರೆ 22 ವಯಸ್ಸು ಮಗನಿಗೆ, ಈಗ 25 ಚಿಕ್ಕ ಮಗಳಿಗೆ. ಹಾಗೆ 1 ವರ್ಷದ ಒಳಗಿನ ಮಕ್ಕಳೆಲ್ಲ ನನ್ನ ಮಕ್ಕಳು. ನೀವು ಏನು ಕೆಲಸ ಮಾಡ್ತೀರಾ? ನಾನು ಇಲ್ಲಿ ಮನೆಯಲ್ಲಿ. ಹೌದು. ನಿಮ್ಮ ಮನೆಯವರು? ಇಲ್ಲಿ ಮನೆಯವರು ಮನೆಯವರು ಹಾಗೆ. ಹೌದು. ಅವ್ರು ಏನು ಕೆಲಸ ಮಾಡ್ತಾರೆ? ಅವರು BW ಕೆಲಸ ಮಾಡ್ತಾ ಇದ್ದಾರೆ. ಈಗ ಏನು ವರ್ಕು ಆದರೂ ಕೂಡ ಬಿಲ್ ಆಗ್ತಿಲ್ಲ, ಹಣ ಬರ್ತಿಲ್ಲ. ಮತ್ತು ಈಗ ಹಾಗೆ ಇದೆ. ಸ್ವಲ್ಪ ಕಷ್ಟಕಾಲದಲ್ಲಿ ಇವಾಗ ಇದ್ದೇವೆ ನಾವು. ಅಂದರೆ ಅಲ್ಲೆಲ್ಲ ಆರಾಮಾಗಿತ್ತಲ್ವ ಸೌಜನ್ಯ ಅವ್ರ ಮನೆಗೆ? ಹೌದು. ಅದಕ್ಕೆ ನಾವು ಬಂದು ನೋಡೋಣ ಏನಾದರೂ. ಅಂದರೆ ನಾವು ಮಗಳ ಫಟ ಹಾಕಿದ್ದಂದರೆ ಯಾರು ಬಂದರೂ ಕೂಡ ಇಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಮನೆಯಲ್ಲಿ ಅಂತ ಕೇಳಿದ್ರೆ ಯಾರು ಹೇಳಲ್ಲ. ಮನೆ ಯಾಕೆ ಹೋಗ್ತೀರಿ, ಏನಾಗಬೇಕು ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಯಾರತ್ತೂ ಕೇಳಬಾರ್ದು, ಫೋಟೋ ನೋಡ್ಕೊಂಡು ನಮ್ಮ ಮನೆಗೆ ಬರ್ಬೋದಂತ ನಾವು ಫೋಟೋ ಹಾಕಿದ್ದೇವೆ. ಅದು ಕೂಡ ತೆಗಿಬೇಕಂತ ಓದ್ತಿತ್ತು, ಇವಾಗ ಇಲ್ಲ ಅದು.
ಬೇಡ ತೆಗಿಬಿಟ್ರಿ ಬಿಡ್ರಿ. ಯಾಕೆಂದ್ರೆ ಗೊತ್ತಾಗುತ್ತೆ ಯಾಕೆ ಅಂತ. ಈಗ ಬೋರ್ಡ್ ಹಾಕಿದಾರಲ್ಲ, ಯಾಕೆ ಸೌಜನ್ಯ ಅವ್ರ ಮನೆಗೆ ದಾರಿ ಹಾಕಿದ್ರೆ ಈಗ ನಮಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಿರಲ್ಲ. ಹೌದು, ಯಾಕೆ ಹಾಕಿದಾರೆ ಅಂತ ಕೇಳಿದಾಗ ಇವ್ರ ಘಟನೆ ಹೇಳಿದ್ರೆ ಎಚ್ಚೆತ್ಕೊಂತಾರೆ. ಸ್ವಲ್ಪ ಜನ ತುಂಬ ಜನ ಬರ್ತಿದ್ದಾರೆ. ಈಗ ತುಮಕೂರು, ಬಿಜಾಪುರ, ಧಾರವಾಡ, ಬ್ಯಾಂಗ್ಳೂರು, ಕೊಪ್ಪಳ ಎಲ್ಲ ಕಡೆಯಿಂದ ಗಾಡಿಯಿಂದ ಬಂದು ಸೌಜನ್ಯನ ಮೂರ್ತಿ ಹತ್ರ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಅದು ಅಲ್ಲಿ ಕೆಳಗೆ ಇದೆ, ನೀವು ಬಂದು ನಿಂತಿರಲ್ಲ ಅಲ್ಲಿ ಕೆಳಗೆ ಮೂರ್ತಿ ಇದೆ ಸೌಜನ್ಯ. ಹೌದು, ಎಲ್ಲರೂ ಬರ್ತಾರೆ. ಎಲ್ರಿಗೂ ಗೊತ್ತಾಗಿದೆ ಒಂದು ಹೆಣ್ಣಿಗೆ ಏನು ನೋವಾಗಿದೆ, ಅದು ಎಲ್ರಿಗೂ ಗೊತ್ತಾಗಿದೆ. ಅದೇ ಅದು ಒಂದು ಆಕ್ಸಿಡೆಂಟ್ ಅಲ್ಲ, ಒಂದು ಏನಾದ್ರು ಹುಷಾರಿಲ್ಲದ್ರೆ ಅದು ಜೀವ ಹೋದರೆ ಅದೊಂದು 4 ದಿವಸ ಇರುತ್ತೆ ನಮಗೆ. ಇದು ಚಿತ್ರಹಿಂಸೆ ಮಾಡಿ ಕೊಂದಿದ್ರೆ ಅಂದರೆ ಅದು ಒಂದು ಎಲ್ಲ ತಾಯಂದ್ರಿಗೂ ನೋವಿರುತ್ತೆ. ಆದರೂ ನಾವು ಹೊತ್ತು ಸಲ ಇದ್ದ ಮಗಳನ್ನು ಈ ರೀತಿ ಮಾಡಿದರೆ ನಮಗೆ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲದ ಅದು ನೋವಲ್ವಾ. ಆ ನೋವಿನಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಅಷ್ಟೇ. ನಮ್ಮ ಜೀವ ಇರುವುದೇ ನಮ್ಮ ತಿಮ್ಮರಡಿ ಮಹೇಶಣ್ಣನ ಇದರಲ್ಲಿ ಜೀವ ಉಳಿದಿದೆ ಇವಾಗ ಅಷ್ಟೇ. ಇಲ್ಲಾಂದ್ರೆ ನಮ್ಮನ್ನು ಕೂಡ ಅದೇ ರೀತಿ ಮಾಡ್ತಾ ಇದ್ದರು ಇವರು. ದೇವ್ರು ನಂಬಿ ಎಷ್ಟೋ ಜನ ನಿಮಗೆ ಬೆಂಬಲ ಕೊಡಕ್ಕಿದ್ದಾರೆ. ಖಂಡಿತ ಇಡೀ ನಮಗೆ ಬೆಂಬಲ ಸರ್ಕಾರ ನಮಗೆ ಮತ್ತು ರಾಜ್ಯಕ್ಕೆ ಯಾರು ಇಲ್ಲದಿದ್ದರೂ ಕೂಡ ನಮಗೆ ಹೊರಗಿನಿಂದ ಎಷ್ಟೋ ಜನ ಇದ್ದಾರೆ. ಖಂಡಿತ ನನಗೆ ಬೆಂಬಲ ಅವ್ರದ್ದಿದೆ. ಖಂಡಿತ ನ್ಯಾಯ ಸಿಗುತ್ತೆ. ನಮಗೆ ನ್ಯಾಯ ಸಿಗೋದು ಜನಗಳಿದ್ದಾರೆ ನಮ್ಮ ಹಿಂದೆ. ನನಗೆ ಅಷ್ಟೇ ಸಾಕು, ನಾನು ತೃಪ್ತಿ ಪಡೋದು ಒಂದು ಮಾತ್ರ. ಅಂದರೆ ನನ್ನ ಮಗಳಿಂದ ಎಷ್ಟೋ ಮಕ್ಕಳ ಜೀವ ಉಳಿದಿದ್ದಲ್ಲ, ಅದು ನಮಗೆ ಸಂತೋಷ. ಇವತ್ತು ಓದ ಮಕ್ಕಳು ಇನ್ನು ಬರುವುದಿಲ್ಲ. ಆದ್ರೂ ನೀವು ಇಷ್ಟು ಕಲ್ ಮನ್ಸು ಮಾಡ್ಕೊಂಡು ನನ್ನ ಮಗಳು ಹೋದ್ರು ಬೇರೆ ಹೆಣ್ಮಕ್ಳಿಗೋಸ್ಕರ, ಈಗ ತಾಯಿ ಅಂದ್ಮೇಲೆ ಅವ್ರ ಮಕ್ಳು ಅಂತ ಒಂದು ಇದಿರುತ್ತೆ, ಸ್ವಾರ್ಥತನ ಇರುತ್ತೆ. ಸ್ವಾರ್ಥತನ ಇಲ್ದಲೇನೆ ನನ್ನ ಮಗಳು ಹೋದ್ರು ಬೇರೆ ಹೆಣ್ಮಕ್ಳಿಗೋಸ್ಕರನಾದ್ರೂ ನಾನು ಇದು ಮಾಡ್ತೇನೆ ಅಂದ್ರಲ್ಲ, ನಿಜವಾಗ್ಲೂ ಮಗುವಾಗಿರೋದು ನಾಳೆ ಮತ್ತೆ ಮಗುಗಾಗುತ್ತೆ. ನ್ಯಾಯ ಸಿಗುತ್ತೆ ಅಂತ ನಾವು ಇದ್ಬಾರ್ದು. ಇದು ನಮ್ಮದು ಜಾಗ, ಇದು ನಮ್ಮ ತಂದೆಯವರಿಗೆ. ಈ ಮರಕ್ಕೆ 12 ವರ್ಷ ಆಯಿತು. ಇವಾಗ ಸೌಜನ್ಯಗೆ 13 ವರ್ಷ ನಡೀತಿದೆ. ಇವಾಗ 12 ವರ್ಷ ಮರಕ್ಕೆ ಆಯಿತು. ಯಾವಾಗಲೂ ನಾವು ಬೆಳಿಗ್ಗೆ ಸ್ನಾನ ಮಾಡಿ ಅಭಿಷೇಕ ಮಾಡಿ ದೀಪ ಹಚ್ಚಿರ್ತೇವೆ. ಇದೆಲ್ಲ ಹರಕೆಯಾಗಿ ಬಂದದ್ದು. ನಾವು ತೆಕೊಂಡಂಥ ವಸ್ತು ಯಾವುದಿಲ್ಲ ಇದರಲ್ಲಿ, ಎಲ್ಲ ಹರಕೆ. ಅಂದರೆ ಒಂದು ಹರಕೆ ಆಗ್ತಾರೆ. ಸೌಜನ್ಯಗೆ ನಾನು ಇಂಥದ್ದೊಂದು ಕೊಡ್ತೇನೆ ಅಂತ ಯಾವುದಕ್ಕೊಂದು ಹರಕೆ ಹೊತ್ತಿಸ್ತಾರೆ. ಅದಕ್ಕೆ ತ್ರಿಶೂಲ ಎಲ್ಲ ಮಂಗಳೂರಿನವ್ರು ಕೊಟ್ಟಿದ್ದು. ಮತ್ತೆ ಇದು ಗಂಟೆ ಮತ್ತು ಆರತಿ ಎಲ್ಲ ಬಂಟ್ವಾಳ ಬೀಸ್ ರೋಡ್ನವ್ರು ಕೊಟ್ಟಿದ್ದಾರೆ. ಮೂರ್ತಿ ತಿಮ್ಮರಡಿ ಮಹೇಶಣ್ಣವ್ರು ಕೊಟ್ಟಿದ್ದು. ಹುಟ್ಟುಹಬ್ಬದ ದಿವಸ ಅಂದರೆ 1 ವರ್ಷ ಆಯಿತು ಅವರು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಅವರು ಈಗ ಒಂದು ಅವರ ಬರ್ತ್ಡೇ ಅಂದರೆ ಎಷ್ಟೋ ಜನಗಳಿಂದ ಭಜನೆ ಮುಖಾಂತರ ಪಾದಯಾತ್ರೆಯಾಗಿ ಅವರು ಆಚರಣೆ ಮಾಡ್ತಾ ಇದ್ದೇವೆ ನಾವು ಬರ್ತ್ಡೇಯನ್ನು. ಅಂದರೆ ಅವರು ಅವರು ಅದೃಷ್ಟವಂತೆ ನನ್ನ ಮಗ. ನಾವು ಪುಣ್ಯವಂತರು. ನಾವು ತಂದೆ ತಾಯಿ, ಅವಳ ತಂಗಿ, ತಮ್ಮ, ನಾವು ಪುಣ್ಯವಂತರು. ಅದು ನಮಗೆ ಖುಷಿ ಅಷ್ಟೇ. ನನ್ನ ಮಗಳ ಒಂದು ಬರ್ತ್ಡೇ ಅಂದರೆ ಎಷ್ಟೋ ಜನಗಳಿಂದ ಪಾದಯಾತ್ರೆಯಾಗಿ ಭಜನೆ ಮುಖಾಂತರ ಬರ್ತ್ಡೇ ಆಚರಿಸಿದೆ ಅಂದರೆ ಅವಳು ಅದೃಷ್ಟವಂತೆ. ಹೌದು. ಈಗ ಅವಳನ್ನು ಈ ರೀತಿ ಕೊಂದಿದ್ರು ಕೂಡ ಅವ್ರು ಜೀವಂತವಾಗಿ ನಮಗೆ ಒಂದು ಶಕ್ತಿಯಾಗಿ ನಮಗೆ ನಿಂತು ನಿಮ್ಮ ಜೊತೆ ಇದ್ದಾರೆ ಅಂದರೆ ನಮಗೆ ಅದೇ ನಾವು ಪುಣ್ಯವಂತರಂತ ನಾವು ಅಷ್ಟೇ ನಾನು ಹೇಳಿಕೆ ಇಚ್ಛಿಸ್ತೇನೆ. ಹೌದು, ಇವರು ಹೇಳುವ ಅಂತ ಯಾವುದು ಮಾತಿದೆ ಅದೊಂದು ಸತ್ಯನೇ ಅನ್ನೊಂದು ಜನಗಳಿಗೆ ಗೊತ್ತಾಗಬೇಕು. ಈಗ ಸೌಜನ್ಯದ ಮನೆಯಲ್ಲಿ ದಾರಿ ತೋರಿಸಲ್ಲ ಅಂದರೆ ಅವರಿಗೆ ಗೊತ್ತಾಗಬೇಕು. ಸರಿ, ಇವ್ರದ್ದು ಒಂದು ಹೋರಾಟ ನಿಜವಾಗಿಯೂ ಖಂಡಿತ ಒಂದು ಹೆಣ್ಮಗುವಿಗೆ ಖಂಡಿತ ನ್ಯಾಯ ಕೇಳಲಿಕ್ಕೆ ಇವರು ಖಂಡಿತ ಇವರು ಇದು ದಾರಿ ಕೇಳಿದ ದಾರಿ ಹೇಳಲ್ಲ ಅಂದರೆ ಜನಗಳಿಗೆ ಗೊತ್ತಾಗಬೇಕಲ್ಲ. ಇವಾಗ ನಿಮಗೆ ದಾರಿ ಯಾರು ಹೇಳಿಲ್ಲ ಅಂದ್ರೆ ನಿಮಗೆ ಗೊತ್ತಾಗ್ತಿರ್ಲಿಲ್ಲ. ಗೊತ್ತಾಗಿದೆ. ಯಾರಾದ್ರೂ ನೀವು ಕೇಳಿದ್ರೆ ನಿಮಗೆ ಯಾರು ದಾರಿ ಹೇಳ್ತಿರ್ಲಿಲ್ಲ. ಅವಾಗ ನಿಮಗೆ ಗೊತ್ತಾಗುತ್ತೆ. ಹೌದು, ಸರಿ, ಸೌಜನ್ಯದು ಹೋರಾಟ ಮಾಡುದು ಇವರು ಖಂಡಿತ ನಿಜವಾಗಿಯೂ ಇದು ಗೊತ್ತಾಗ್ತದೆ. ನಾವಿಲ್ಲಿದೆ ನಿಮಗೆ ಅದು ನಮಗೆ ನೋವಾಗ್ತದೆ, ಆದ್ರೂ ನಿಮಗೆ ಗೊತ್ತಾಗ್ತಾ ಇಲ್ಲ. ಒಂದು ನೋವನ್ನು ಹೊಟ್ಟೆಗೆ ಇಟ್ಟುಕೊಂಡು ನ್ಯಾಯ ಬೀಳ್ತಾ ಇದ್ದೇವೆ ಅಷ್ಟೇ. ಯಾರೇ ಆಗಲಿ ಯಾರೇ ಆಗಲಿ ನಿಮಗೆ ಯಾವ್ದು ನೋವು ಅನ್ಯಾಯ. ನಮ್ಮನೆ ಮಗಳು ಹೋದ್ರೆ ನಾಳೆ ಬೇರೆಯವ್ರ ಮನೆ ಮಗಳು ಹೋಗ್ಬೋದು. ಅದೇ ಆ ಕಾರಣಕ್ಕಾದ್ರೂ ನಮಗೆ ನ್ಯಾಯ ಸಿಗಲೇಬೇಕು.
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.